ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನೋಡಿ, ಲಾಸ್ಟ್ ವಿಡಿಯೋದಲ್ಲಿ ನಾನು ಈ ಒಂದು ಬ್ಲೌಸ್ ಕಟ್ಟಿಂಗ್ನ ಶೋಲ್ಡರ್ ಟು ವೇಸ್ಟ್ ಟು ಬ್ಲೌಸ್ ಕಟ್ಟಿಂಗ್ನ ಯಾವ ರೀತಿ ಪೇಪರ್ ಮೇಲೆ ಕಟ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ. ಸೊ ಅದನ್ನೇ ನಾನು ಆ ಪೇಪರ್ನೇ ಈ ಲೈನಿಂಗ್ ಮೇಲೆ ಇಟ್ಕೊಂಡು ಎಕ್ಸ್ಟ್ರಾ ಮಾರ್ಜಿನ್ ಎಲ್ಲಿ ಬೇಕೋ ಅಲ್ಲಿ ಮಾತ್ರ ಬಿಟ್ಟು ನೀಟಾಗಿ ಮಾರ್ಕ್ ಮಾಡಿಕೊಂಡು ಮಾರ್ಕಿಂಗ್ ಪ್ರಕಾರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಕಟ್ಟಿಂಗ್ ವಿಡಿಯೋದಲ್ಲಿ ಹೇಳಿದ್ದೀನಿ ಎಲ್ಲೆಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ಬಿಡಬೇಕು ಅಂತ. ಸೊ ಅಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟು ಸ್ಟಿಚ್ಚಿಂಗಿಗೆ ಉಳಿದಿದ್ದನ್ನೆಲ್ಲ ನೀಟಾಗಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನಾನಿಲ್ಲಿ ಸೊ ನೀಟಾಗಿ ನೀವು ಕಟ್ ಮಾಡ್ಕೋಬೇಕಾಗತ್ತೆ. ಫಸ್ಟು ನೀಟಾಗಿ ಮಾರ್ಕ್ ಮಾಡ್ಕೋಬೇಕು. ನೋಡಿ ಇಲ್ಲಿ ನಾನು 1/2 ಇಂಚು ಸ್ಟಿಚ್ಚಿಂಗಿಗೆ ಬಿಟ್ಟಿದ್ದೀನಿ ಈ ಪೀಸಲ್ಲಿ ಫ್ರಂಟಿಗೆ. ಸೊ ಇದಕ್ಕೂ ಅಷ್ಟೇ ನೋಡಿ, ಸ್ಟಿಚ್ಚಿಂಗಿಗೆ ನಾನು ಫ್ರಂಟಲ್ಲಿ ಪ್ರಿನ್ಸಸ್ ಕಟ್ ಅಟ್ಯಾಚ್ಗೆ 1/2 ಇಂಚ್ ಮಾರ್ಜಿನ್ನ ಇದಕ್ಕೂ ಬಿಟ್ಟಿದ್ದೀನಿ ನಾನು. ಸೊ ನೀವು ಕಟ್ಟಿಂಗ್ ವಿಡಿಯೋ ನೋಡಿದ್ರೆ ಎಲ್ಲೆಲ್ಲಿ ನಿಮಗೆ ಸ್ಟಿಚ್ಚಿಂಗಿಗೆ ಬಿಡಬೇಕಾಗತ್ತೆ ಕ್ಲಾತು ಅಂತ ನಾನು ಹೇಳಿದ್ದೀನಿ. ಸೊ ಒಂದು ಸಲ ನೋಡಿಲ್ಲ ಅಂದರೆ ಒಂದು ಸಲ ನೋಡಿ, ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ, ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕು ಹಾಕಿರ್ತೀನಿ. ಸೊ ಯಾರೆಲ್ಲ ನೋಡಿಲ್ಲ ಒಂದು ಸಲ ಕಟ್ಟಿಂಗ್ ವಿಡಿಯೋ ನೋಡಿ, ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಿಮಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ ಲೈನಿಂಗು ಕಟ್ ಮಾಡ್ಕೊಂಡಿದ್ದಾಯಿತು. ನಮಗೆ ಪ್ರಿನ್ಸಸ್ ಕಟ್ ಅಟ್ಯಾಚಿಗೆ ನ್ಯಾಚ್ ಹೊಡ್ಕೋಬೇಕಲ್ಲ, ಸೊ ಅದನ್ನು ಒಂದು ಮಾರ್ಕ್ನ ಮಾಡ್ಕೋಬೇಕಾಗತ್ತೆ ಇಲ್ಲಿ. ಸೊ ನ್ಯಾಚ್ ಪಾಯಿಂಟ್ ಕರೆಕ್ಟಾಗಿ ಬರಬೇಕು. ಸೊ ಆವಾಗಲೇ ನಮಗೆ ಕಪ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಸೊ ಶೋಲ್ಡರ್ ಟು ವೇಸ್ಟ್ ಟು ಮತ್ತು ವಿ ನೆಕ್, ನಾನಿಲ್ಲಿ ನೋಡಿ ವಿ ನೆಕ್ಕು ಕಟ್ ಮಾಡ್ಕೊಳ್ತಿದ್ದೀನಲ್ಲ, ವಿ ನೆಕ್ ಕೊಡ್ತಿದ್ದೀನಿ ಫ್ರಂಟಲ್ಲಿ. ಮತ್ತು ಬ್ಯಾಕಲ್ಲಿ ಕ್ಲೋಸ್ ನೆಕ್ಕು, ಕ್ಲೋಸ್ ಯಾವುದೇ ರೀತಿ ಡೀಪ್ ಇಲ್ಲ. ಸೊ ಕ್ಲೋಸಲ್ಲಿ ಇರುತ್ತೆ ಈ ಒಂದು ಬ್ಲೌಸು. ಸೊ ತುಂಬಾ ಚೆನ್ನಾಗಿರುತ್ತೆ. ಹಿಂದೆನೂ ಸ್ವಲ್ಪ ಡಿಸೈನ್ ಮಾಡಿದ್ದೀನಿ ಬಾರ್ಡ್ರ್ ಕೊಟ್ಟು. ಸೊ ಯಾವ ರೀತಿ ಡಿಸೈನ್ ಮಾಡಿದ್ದೀನಿ ಅಂತೆಲ್ಲ ವಿಡಿಯೋ ನೋಡಿ ಕೊನೆ ತನಕ ಗೊತ್ತಾಗುತ್ತೆ. ಸೊ ಎಲ್ಲಿ ನೋಡಿ ಇಲ್ಲಿ ನ್ಯಾಚ್ ಪಾಯಿಂಟ್ನ ಹಾಕ್ಕೋಬೇಕಾಗತ್ತೆ. ಈ ರೀತಿ ನೀಟಾಗಿ ನ್ಯಾಚ್ ಪಾಯಿಂಟ್ ಹಾಕ್ಕೊಂಡ್ರೆ ನಮಗೆ ಕನ್ಫ್ಯೂಸ್ ಆಗೋಲ್ಲ ಚೆಸ್ಟ್ ಪಾಯಿಂಟ್ ಎಲ್ಲಿ ಬರುತ್ತೆ ಅಂತ. ನೋಡಿ ಈ ರೀತಿ ಇಷ್ಟಾದಮೇಲೆ ನಾವು ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಳೋಣ ಅಂತ ಮಾರ್ಕ್ ಮಾಡ್ತಾಯಿದ್ದೀನಿ. ನೋಡಿ ನನಗೆ ಸ್ಲೀವ್ ಲೆಂತ್ ಬೇಕು 11.5 ಇಂಚ್ ರೆಡಿ. ಸೊ 1 ಇಂಚ್ ಆ್ಯಡ್ ಮಾಡಿಕೊಂಡು 12.5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು, ಸ್ಟ್ರೈಟ್ ಲೈನ್ ಒಂದು ಡ್ರಾ ಮಾಡ್ಕೊಳ್ಳಿ. ನಿಮಗೆ ಹ್ಯಾಂಡ್ಸ್ ಡೌನ್ ನಾನು 4.25 ತೊಗೊಳ್ತಾ ಇದ್ದೀನಿ. ಸೊ ಇಲ್ಲಿ 1.5 ಇಂಚು ಮಾರ್ಜಿನಿಗೆ ಬಿಡ್ತಾಯಿದ್ದೀನಿ. ನನಗೆ ಆರ್ಮೋಲ್ ಬೇಕಾಗಿದೆ ಲೂಸು 18 ಇಂಚು. ಸೊ ಅದರಲ್ಲಿ ಡಿವೈಡೆಡ್ ಬೈ 2 ಮಾಡಿದ್ರೆ ಎಷ್ಟು ಬರುತ್ತೆ? 9 ಬರುತ್ತೆ. ನೋಡಿ 9 ಇಲ್ಲಿಗೆ ಕರೆಕ್ಟಾಗಿ ನನಗೆ ಆರ್ಮೋಲ್ ಲೂಸ್ ಸಾಕಾಗುತ್ತೆ. ಇಲ್ಲಿಂದ ನೀಟಾಗಿ ಈ ರೀತಿ ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಇಲ್ಲಿ 2 ಇಂಚಸ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ 1.5 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಹ್ಯಾಂಡ್ ಲೂಸ್ ಬಂದು ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಮೆಜರ್ಮೆಂಟ್ ಬ್ಲೌಸಲ್ಲಿ. ಸೊ ನನಗಿಲ್ಲಿ 5.25 ಇದೆ ಹ್ಯಾಂಡ್ ಲೂಸು. 5.25 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನು. ಸೊ ಇಲ್ಲಿ ನೋಡಿ ಈ ರೀತಿ ಶೇಪ್ನ ಡ್ರಾ ಮಾಡ್ಕೊಳ್ತೀನಿ. ಈ ರೀತಿ ಇದು ಬ್ಯಾಕ್ ಶೇಪು. ಸೊ ಫ್ರಂಟ್ ಶೇಪನ್ನು ನೋಡಿ ಇಷ್ಟು, ಇದು ಫ್ರಂಟ್ ಶೇಪು. ಅರ್ಥ ಆಯ್ತಲ್ಲ? ಬ್ಯಾಕ್ ಶೇಪ್ ಒಂದು ಮತ್ತು ಫ್ರಂಟ್ ಶೇಪು. ಸೊ ಇಷ್ಟಾದಮೇಲೆ ನೋಡಿ ಈ ಕಡೆ ಈ ರೀತಿ ಮಾರ್ಕಿಂಗ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋ ಕ್ಲಾತೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ತೀನಿ. ಮಾರ್ಕಿಂಗ್ ಮೇಲೇ ಕಟ್ ಮಾಡ್ಕೊಳ್ತೀನಿ ನಾನು. ಒಂದು ಸಲ ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಕರೆಕ್ಟಾಗಿ ಬರುತ್ತಾ ಅಂತ. ಸೊ ಎಕ್ಸ್ಟ್ರಾ ಮಾರ್ಜಿನು 1.5 ಇಂಚ್ ಬಿಟ್ಟಿದ್ದೀವಲ್ಲ, ಅಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ ನೀಟಾಗಿ. ಈ ರೀತಿ ನೀಟಾಗಿ ಮಾರ್ಕ್ ಮಾಡ್ಕೊಂಡ್ಮೇಲೆ ಒಂದು ಸಲ ಟೆಸ್ಟ್ ಮಾಡಿ ಕರೆಕ್ಟಾಗಿ ಆಗುತ್ತಾ ಅಂತ. ಶೋಲ್ಡರ್ ಅಟ್ಯಾಚಿಗೆ 1/2 ಇಂಚ್ ಬಿಟ್ಬಿಡಿ. ಅಲ್ಲಿಂದ ನೀವು ಈ ರೀತಿ ಬಟ್ಟೆನ ಎಳಿದಿರ ಕರೆಕ್ಟಾಗಿ ಇಟ್ಕೊಂಡು ಹೋಗಿ. ನೋಡಿ ನಿಮಗೆ ಕರೆಕ್ಟಾಗಿ ಸ್ಲೀವ್ಸ್ ಅನ್ನೋದು ಸರಿ ಹೋಗುತ್ತೆ. ಸೊ ಈ ರೀತಿ ಒಂದು ಸಲ ಚೆಕ್ ಮಾಡಿಕೊಂಡ್ರು ನಮಗೆ ಈಸಿಯಾಗಿ ಸ್ಲೀವು ಕರೆಕ್ಟಾಗಿ ಬರ್ತಾಯಿದೆಯಾ ಅಂತ ಚೆಕ್ ಮಾಡ್ಕೋಬೋದು. ಈಗ ಮಾರ್ಕಿಂಗ್ ಮೇಲೇ ನೀಟಾಗಿ ಕಟ್ ಮಾಡ್ಕೊಳ್ತೀನಿ. ಯಾರೆಲ್ಲ ಹೊಸದಾಗಿ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ನಿಮ್ಗೆ ಮುಂಚಿತವಾಗಿ ಬರುತ್ತೆ. ಸೊ ಈ ಒಂದು ವಿಡಿಯೋಲ್ಲಿ ಏನೇ ನಿಮ್ಗೆ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ನೋಡಿ ಇಲ್ಲಿ ನನಗೆ ಸ್ಲೀವ್ಸ್ಗೆ ಕ್ಲಾತ್ ಕಟ್ಟಬೇಕಾಗತ್ತೆ, ಕಟ್ಕೊಳ್ತೀನಿ ನಾನು. ಮತ್ತೆ ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮೇನ್ ಫ್ಯಾಬ್ರಿಕ್ ಕಟ್ ಮಾಡ್ಕೋಬೇಕಾದ್ರೆ ನಾನು ಹೇಳ್ತಿರ್ತೀನಿ, ನೀವೇ ಫ್ಲೋರ್ ಮೇಲೆ ಹಾಕ್ಕೊಂಡು ನೀಟಾಗಿ ಒಂದೇ ಸಲ ಕಟ್ ಮಾಡ್ಕೊಳ್ಳೋದು ಬೆಸ್ಟು. ಸೊ ನನಗೆ ಸ್ವಲ್ಪ ಶಾರ್ಟೇಜೇ ಬಂದಿತ್ತು ಈ ಒಂದು ಬಾಡಿ ಪಾರ್ಟಲ್ಲಿ ರೈಟ್ ಸೈಡು. ಸೊ ನನಗೆ ಅದು ಬಾರ್ಡ್ರ್ ಕೊಡಬೇಕಾಗಿತ್ತು ಅಲ್ಲಿ. ಸೊ ಹಾಗಾಗಿ ನನಗೆ ಅದು ಪೀಸ್ ಅಟ್ಯಾಚ್ ಮಾಡಿಕೊಂಡ್ರು ಏನು ಪ್ರಾಬ್ಲಮ್ ಆಗಿಲ್ಲ. ಸೊ ನೀವು ಕಟ್ ಮಾಡ್ಕೋಬೇಕಾದ್ರೆ ಕೇರ್ಫುಲ್ಲಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ ಬ್ಯಾಕಿಗೆ ನಾನು ಈ ಕ್ಲಾತಲ್ಲಿ ಸೀರೆ ಕ್ಲಾತ್ ಸ್ವಲ್ಪ ಇದರಲ್ಲಿ ಸ್ವಲ್ಪ ಡಿಸೈನ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಬ್ಯಾಕಲ್ಲಿ. ಸೊ ಹಾಗಾಗಿ ನಾನಿಲ್ಲಿ ಈ ರೀತಿಯಾಗಿ
ಕಟ್ ಮಾಡ್ಕೊಳ್ತಾ ಇದ್ದೀನಿ ಬ್ಯಾಕ್ ಪಾರ್ಟು. ಸಿಂಗಲ್ ಬಾರ್ಡ್ರನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ, ಡಬಲ್ ಬಾರ್ಡ್ರ್ ಕೊಡ್ತಾ ಇಲ್ಲ ಬ್ಯಾಕಲ್ಲಿ. ಸ್ಲೀವ್ಗೆ ಮಾತ್ರ ಡಬಲ್ ಬಾರ್ಡ್ರ್ ಕೊಡ್ತೀನಿ, ಬ್ಯಾಕಿಗೆ ಸಿಂಗಲ್ ಬಾರ್ಡ್ರ್ ಕೊಡ್ತೀನಿ. ಇನ್ನು ಉಳಿದಿದ್ದ ಬಾರ್ಡ್ರನ್ನ ನನ್ನ ಫ್ರಂಟಿಗೆ ಮತ್ತು ಬ್ಯಾಕಲ್ಲಿ ಡಿಸೈನ್ ಮಾಡೋಕ್ಕೆ ಬೇಕಾಗುತ್ತೆ ಅಂತ. ಸೊ ಇದನ್ನು ಸ್ಲೀವ್ಸು ಮತ್ತು ಇವೆಲ್ಲ ನಾನು ಕಟ್ ಮಾಡ್ಕೊಳ್ತೀನಿ ಫ್ಲೋರ್ ಮೇಲೆ ಹಾಕಿ. ನೋಡಿ ಈ ರೀತಿ ಕಟ್ ಮಾಡ್ಕೊಂಡು ಮುಗೀತು. ಸ್ಟಿಚ್ಚಿಂಗು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ ಸ್ಟಿಚ್ಚಿಂಗ್ ಮಾಡೋಕ್ಕೆ ಫಸ್ಟ್ ನಾನು ಫ್ರಂಟ್ ಪಾರ್ಟ್ನ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ತೊಗೊಂಡಿದ್ದೀನಿ. ನೋಡಿ ಇಲ್ಲಿ ಇದು ನೋಡಿ ಸ್ವಲ್ಪ ನನಗೆ ಶಾರ್ಟೇಜ್ ಬಂತಿಲ್ಲಿ. ಇಲ್ಲಿ ನನ್ನ ಪೀಸ್ನ ಕಟ್ಕೋಬೇಕಾಗಿ ಬಂದಿದೆ. ಸೊ ಇಲ್ಲಿ ಪೀಸ್ನ ಕಟ್ಕೊಳ್ತೀನಿ. ಸೊ ಕಟ್ಕೊಂಡಿದ್ದಾದಮೇಲೆ ಇದನ್ನ ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ತೀನಿ. ಫಸ್ಟ್ ಪೀಸ್ನ ನೀವು ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ, ಪ್ರಿನ್ಸಸ್ ಕಟ್ ಪಾರ್ಟು. ಇನ್ನು ನೆಕ್ ಪ್ಯಾನಲ್ ಬಂದು ನೆಕ್ ಪಾರ್ಟ್ ಇದೆಯಲ್ಲ ಅದು ಬಂದು ಮತ್ತೆ ನಾವು ಅಟ್ಯಾಚ್ ಮಾಡ್ಕೋಬೋದು. ಫಸ್ಟಿಗೆ ಇದನ್ನು ಪ್ರಿನ್ಸಸ್ ಕಟ್ ಪಾರ್ಟ್ನ ಅಟ್ಯಾಚ್ ಮಾಡ್ಕೋಬೇಕು. ಇಲ್ಲಿ ಗಮನಿಸಬೇಕಾದ ವಿಷಯ ಏನಪ್ಪ ನೀವು ಅಂದರೆ, ಇಲ್ಲಿ ಆರ್ಮೋಲ್ ಹತ್ರ ಯಾವುದೇ ರೀತಿ ಡಾಟ್ ಅನ್ನೋದು ಬರೋದಿಲ್ಲ. ಯಾಕೆ ಅಂದರೆ ನಾವು ಪೇಪರ್ ಕಟ್ ಮಾಡಿದ್ವಲ್ಲ, ಸೊ ಅಲ್ಲೇ ಡಾಟ್ ಅನ್ನೋದನ್ನು ನಾವು ಫೋಲ್ಡ್ ಮಾಡಿನೇ ಕ್ಲಾತ್ನ ರೆಡಿ ಕಟ್ ಮಾಡ್ಕೊಂಡಿದ್ದೀವಿ. ಸೊ ಹಾಗಾಗಿ ನಮಗೆ ಆರ್ಮೋಲ್ ಹತ್ರ ಯಾವುದೇ ರೀತಿ ಡಾಟ್ ಅನ್ನೋದು ಬರೋದಿಲ್ಲ. ಆ ರೀತಿ ಪ್ರಿನ್ಸಸ್ ಕಟ್ ವೇಸ್ಟ್ ಟು ಶೋಲ್ಡರ್ ಟು ವೇಸ್ಟು ಕಟ್ಟಿಂಗ್ದಿದು. ಸೊ ಇದೊಂದು ಸಲ ನೀವು ಸ್ಟಿಚ್ ಮಾಡ್ಕೊಂಡು ನೋಡಿ ಎಷ್ಟು ಪರ್ಫೆಕ್ಟಾಗಿ ನಿಮಗೆ ಕಪ್ ಶೇಪ್ ಅನ್ನೋದು ಬರುತ್ತೆ ಅಂತ. ಎಕ್ಸ್ಟ್ರಾ ಇರೋ ಕ್ಲಾತ್ ಎಲ್ಲ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಸೊ ಕಪ್ ಶೇಪ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ಎಷ್ಟು ಚೆನ್ನಾಗಿರುತ್ತೆ ಅಂತ. ನೋಡಿ ನಾನಿಲ್ಲಿ ಪೀಸ್ ಅಟ್ಯಾಚ್ ಮಾಡಿದ್ದೀನಿ, ಅಲ್ಲಿ ನಾನು ಲೇಸ್ನ ಅಟ್ಯಾಚ್ ಮಾಡ್ತೀನಿ, ಅಂದರೆ ಬಾರ್ಡ್ರ್ನಲ್ಲಿ ಈ ಒಂದು ಬಾರ್ಡ್ರನ್ನ ಅಟ್ಯಾಚ್ ಮಾಡ್ತೀನಿ ಅಲ್ಲಿ. ಸೊ ಅದು ನಮಗೇನು ಕಾಣಿಸಲ್ಲ. ಸೊ ಹಾಗಾಗಿ ನಾನಿಲ್ಲಿ ಪೀಸ್ನ ಕೊಟ್ಕೊಂಡಿದ್ದೀನಿ. ಸೊ ನೀವೇನಾದರೂ ಬಾರ್ಡ್ರ್ ಅಟ್ಯಾಚ್ ಮಾಡಿಲ್ಲ ಅಂದರೆ ಸ್ವಲ್ಪ ಕೇರ್ಫುಲ್ಲಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಕಟ್ ಮಾಡಿಕೊಂಡು ರೆಡಿ ಮಾಡಿಕೊಂಡೆ ನಾನು. ಈ ರೀತಿ ರೆಡಿ ಮಾಡ್ಕೊಂಡಿದ್ದಾಯಿತು. ಈಗ ಇಲ್ಲಿ ನೀವು ಗಮನಿಸಬೇಕಾದ ವಿಷಯ ಏನಂದರೆ, ನೋಡಿ ಇಲ್ಲಿ ನಾನು ಕೂಳೆ ಈಚೆಗೆ ಕಾಣಿಸ್ದೇ ಇರೋ ಥರ ನೋಡಿ ಲೈನಿಂಗ್ನ ಫಸ್ಟು ನೆಕ್ಕನ್ನ ಕಟ್ ಮಾಡ್ಕೊಳ್ತೀನಿ. ಕನ್ಫ್ಯೂಸ್ ಮಾಡ್ಕೋಬೇಡಿ. ನೆಕ್ನ ಕಟ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಇದು ಲೈನಿಂಗ್ನ ಕೆಳಭಾಗಕ್ಕೆ ಬರಬೇಕು, ಲೈನಿಂಗ್ ಕೆಳಭಾಗಕ್ಕೆ ಬರಬೇಕು, ಮೇನ್ ಫ್ಯಾಬ್ರಿಕ್ ಮೇಲ್ಭಾಗಕ್ಕೆ ಬರಬೇಕು. ಈ ರೀತಿ ನೀವು ಸೆಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಯಾವ ರೀತಿ ಅಂತ ಒಂದು ಸಲ ಗಮನಿಸಿ. ಇದನ್ನು ಈ ರೀತಿ ಕೆಳಭಾಗಕ್ಕೆ ಉಲ್ಟಾ ಇಟ್ಕೊಂಡು ಈ ರೀತಿ ಈ ಒಂದು ಮೇನ್ ಫ್ಯಾಬ್ರಿಕ್ನ ಈ ಥರ ಮೇಲ್ಭಾಗಕ್ಕೆ ಈ ರೀತಿ ಹಾಕ್ಕೊಂಡು ಫಸ್ಟ್ ನೀವು ಸೆಟ್ ಮಾಡ್ಕೋಬೇಕು. ಒಂದು ಸೆಟ್ನ ನೀವು ಪಿನ್ ಹಾಕ್ಕೊಂಡು ಸೈಡ್ಗೆ ಇಟ್ಕೊಳ್ಳಿ. ಒಂದು ಸೆಟ್ನ ಫಸ್ಟಿಗೆ ಸ್ಟಿಚ್ ಮಾಡಬೇಕಾಗತ್ತೆ. ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಂಡೋಗಿ ಉಲ್ಟಾ ಮಾಡಿಕೊಂಡ್ರೆ ನಮಗೆ ನೆಕ್ ಈ ಕಡೆ ಕರೆಕ್ಟಾಗಿ ಬರುತ್ತೆ. ಸೊ ಈಗ ನೋಡಿ ಮೂರನ್ನು ಸೇರಿಸ್ತಾ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಈ ರೀತಿ ನಾವೇನು ಮಾರ್ಜಿನ್ ಬಿಟ್ಟಿರ್ತೀವೋ 1/2 ಇಂಚು, ಸೊ 1/2 ಇಂಚಿಗೆ ನೀಟಾಗಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಅರ್ಥ ಆಯ್ತಲ್ಲ? ಈ ರೀತಿ ನೀಟಾಗಿ ಮ್ಯಾಚ್ ಪಾಯಿಂಟ್ಸು ಮೂರೂ ಸೆಟ್ ಆಗಬೇಕು, ಮ್ಯಾಚ್ ಆಗಬೇಕು. ಆ ರೀತಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಈ ರೀತಿ ಇಲ್ಲಿ ಸ್ವಲ್ಪ ಪ್ರಿನ್ಸಸ್ ಕಟ್ ಸ್ವಲ್ಪ ಟರ್ನಿಂಗ್ ಇರುತ್ತಲ್ಲ, ಸೊ ಇಲ್ಲಿ ನೀಟಾಗಿ ಈ ಥರ ಸೆಟ್ ಮಾಡಿಕೊಂಡು ನಿಧಾನ ಆದರೂ ಪರವಾಗಿಲ್ಲ ನೀಟಾಗಿ ಸೆಟ್ ಮಾಡ್ಕೊಳ್ತಾ 3 ಪೀಸ್ನ ನಾವು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಈ ಒಂದು ನಿಮಗೆ ಸ್ಟಿಚ್ ಅನ್ನೋದೇ ಕಪ್ ಶೇಪ್ ಯಾವ ರೀತಿ ಪರ್ಫೆಕ್ಟಾಗಿ ಬರುತ್ತೆ ಅನ್ನೋದು. ಸೊ ನೀವಿಲ್ಲಿ ಬಟ್ಟೆನ ಎಳಿಬಾರ್ದು ಯಾವುದೇ ಕಾರಣಕ್ಕೂ. ಸೊ ಆ ರೀತಿ ನೀವು ಸ್ಟಿಚ್ನ ಮಾಡ್ಕೋಬೇಕು. ಎಕ್ಸ್ಟ್ರಾ ಜಾಸ್ತಿ ಕ್ಲಾತ್ ಇದೆ ಅನ್ನಂಗಿದ್ರೆ ಅದನ್ನ ಕಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ 1 2 3 ಕಡೆ ಕಟ್ಸ್ನ ಇಟ್ಕೊಳ್ಳಿ. ಈ ರೀತಿ ಕಟ್ಸ್ನ ಇಟ್ಕೊಂಡ್ರೆ ನಮಗೆ ಯಾವುದೇ ರೀತಿ ರಿಂಕಲ್ ಬರೋಲ್ಲ. ಒಂದು ಸಲ ಈ ಕಡೆಯಿಂದ ಆ ಕಡೆಗೆ ಪ್ರೆಸ್ ಮಾಡ್ಕೊಳ್ಳಿ. ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ಈ ಕಡೆ ಎರಡೂ ಕಡೆನೂ ನೀವು ಪ್ರೆಸ್ ಮಾಡಿಕೊಂಡ್ರೆ ನಿಮಗೆ ಬಟ್ಟೆ ಅನ್ನೋದು ನೀಟಾಗಿ ಸೆಟ್ ಆಗುತ್ತೆ. ನೋಡ್ತಿರ್ಬೋದು ನೀವು ಈ ರೀತಿ ನೀಟಾಗಿ ಬಟ್ಟೆ ಅನ್ನೋದು ಸೆಟ್ ಆದರೆ ನಿಮಗೆ ಫ್ರಂಟಲ್ಲಿ ಕಪ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ನೋಡ್ತಿರ್ಬೋದು ನೀವು ಯಾವ ರೀತಿ ಕಪ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬಂದಿದೆ ಅಂತ. ಸೊ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಈ ಒಂದು ಲೈನಿಂಗು ಮೈನ್ ಫ್ಯಾಬ್ರಿಕ್ನ ಈ ರೀತಿ ನೀಟಾಗಿ ಸೆಟ್ ಮಾಡಿಕೊಂಡು ಯಾವುದೇ ರೀತಿ ರಿಂಕಲ್ ಬರಬಾರ್ದು. ಈ ರೀತಿ ಸೆಟ್ ಮಾಡ್ಕೊಳ್ತಾ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಈ ಒಂದು ಬ್ಲೌಸ್ ಡಿಸೈನ್ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಕಪ್ ಶೇಪ್ ಅನ್ನೋದು ಎಷ್ಟು ಫ್ರೀಯಾಗಿ ಬಂದಿದೆ ಅಂತ.
ನಮಗೆ ಯಾವುದೇ ರೀತಿ ಚೆಸ್ಟ್ ಹತ್ರ ಪ್ರೆಸ್ ಆದಂಗೆ ಬರೋಲ್ಲ, ಶೇಪ್ ಅನ್ನೋದು ನಮಗೆ ಪರ್ಫೆಕ್ಟಾಗಿ ಬರುತ್ತೆ. ಸುಮಾರಷ್ಟು ಜನ ಸಮಸ್ಯೆನೇ ಕಪ್ ಶೇಪ್ ನೀಟಾಗಿ ಬರೋಲ್ಲ ಅಂತ. ಸೊ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಸೊ ಸೇಮ್ ಇನ್ನೊಂದು ಅದೇ ರೀತಿ ರೆಡಿ ಮಾಡ್ಕೋಬೇಕಾಗತ್ತೆ. ನೋಡಿ ಮೇನ್ ಫ್ಯಾಬ್ರಿಕ್ ಮೇಲಿದೆ, ಸೊ ಅದನ್ನ ಉಲ್ಟಾ ಮಾಡ್ಕೊಳ್ತೀನಿ ನಾನು. ಉಲ್ಟಾ ಮಾಡಿಕೊಂಡು ಇಲ್ಲಿಂದ 1/2 ಇಂಚ್ ಮಾರ್ಜಿನ್ಗೆ ನೀಟಾಗಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ನಾವು ಮಾರ್ಜಿನ್ ಎಷ್ಟು ಬಿಟ್ಟಿರ್ತೀವೋ ಅಷ್ಟಿಗೆ ಸ್ಟಿಚ್ ಹಾಕ್ಕೋಬೇಕಾಗತ್ತೆ. ನಾವು ಜಾಸ್ತಿ ಕಡಿಮೆ ಮಾಡಬಾರ್ದು, ಆಗ ನಮಗೆ ಟೈಟ್ ಆಗೋ ಚಾನ್ಸಸ್ ಇರುತ್ತೆ. ನಾವು ಎಕ್ಸ್ಟ್ರಾ ಫ್ಯಾಬ್ರಿಕ್ ಎಷ್ಟು ಬಿಟ್ಟಿರ್ತೀವೋ ಅಷ್ಟಕ್ಕೇ ಸ್ಟಿಚ್ ಹಾಕ್ಕೋಬೇಕಾಗತ್ತೆ. ನೋಡಿ ಪರ್ಫೆಕ್ಟಾಗಿ ಸ್ಟಿಚ್ ಅನ್ನೋದಾಯಿತು. ನಾನು 2-3 ಕಡೆ ಕಟ್ ಪಾಯಿಂಟ್ನ ಇಟ್ಕೊಳ್ತಾ ಇದ್ದೀನಿ. ಈ ರೀತಿ ಇಟ್ಕೊಂಡಿದ್ದಾದಮೇಲೆ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ ಎರಡೂ ಕಡೆನೂ. ನಾವು ಯಾವ ರೀತಿ ಪ್ರೆಸ್ ಮಾಡ್ಕೊಂಡು ಸೆಟ್ ಮಾಡ್ಕೊಳ್ತೀವೋ ಅಷ್ಟು ಕ್ಲಾತು ನಮಗೆ ನೀಟಾಗಿ ಸೆಟ್ ಆಗುತ್ತೆ. ನೋಡಿ ಈ ರೀತಿ ನೀಟಾಗಿ ನಿಮ್ಗೆ ಇಲ್ಲೇ ಗೊತ್ತಾಗ್ಬಿಡುತ್ತೆ. ನೋಡಿ ಫೋಲ್ಡಿಂಗ್ ಮಾಡಿದಾಗ ನಮಗೆ ಕಪ್ ಶೇಪ್ ಅನ್ನೋದು ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ನೋಡಿ ನಮಗೆ ಕಪ್ಸ್ ಅಟ್ಯಾಚ್ ಮಾಡೋ ಅವಶ್ಯಕತೆನೇ ಇರಲ್ಲ, ಅಷ್ಟು ಪರ್ಫೆಕ್ಟಾಗಿ ನಮಗೆ ಕಪ್ ಶೇಪ್ ಅನ್ನೋದು ಕೂತ್ಕೊಳ್ಳುತ್ತೆ. ಈ ರೀತಿ ಎಕ್ಸ್ಟ್ರಾ ಇರೋ ಕ್ಲಾತೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕಟ್ ಮಾಡಿಕೊಂಡ್ರೆ ನೋಡಿ ಪರ್ಫೆಕ್ಟಾಗಿ ಕಪ್ ಶೇಪ್ ರೆಡಿ ಆಯಿತು. ಫ್ರಂಟ್ ಪಾರ್ಟ್ ರೆಡಿ ಆಯಿತು. ಇನ್ನೊಂದು ಡಾಟ್ನ ನಾನಿಲ್ಲಿ ಫ್ರಂಟಲ್ಲಿ ಇಟ್ಕೊಳ್ತಾ ಇದ್ದೀನಿ. 1/2 ಇಂಚ್ ಮಾರ್ಜಿನ್ಗೆ ಡಾಟ್ನ ನಾನು ಮಾರ್ಕ್ ಮಾಡಿದ್ನಲ್ಲ, ಸೊ ಅದನ್ನು ಇಲ್ಲಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಇದು ನೀವು ಕಪ್ಸ್ ಅಟ್ಯಾಚ್ ಮಾಡಬೇಕಾದ್ರೆ ಈ ಸ್ಟಿಚ್ನೇನು ಹಾಕ್ಕೋಬೇಡಿ. ವಿತೌಟ್ ಕಪ್ ನೀವು ಬ್ಲೌಸ್ ಸ್ಟಿಚ್ ಮಾಡ್ತೀರಾ ಅಂದರೆ ಈ ಫ್ರಂಟಲ್ಲಿ ನೀವು ಡಾಟ್ನ ಕಂಪಲ್ಸರಿ ಹಾಕ್ಕೊಳ್ಳಿ, ನಿಮಗೆ ಕರೆಕ್ಟಾಗಿ ಬ್ಲೌಸ್ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಈಗ ನಾನು ಇದಕ್ಕೆ ಪೈಪಿಂಗ್ನ ಅಟ್ಯಾಚ್ ಮಾಡ್ತೀನಿ. ಪೈಪಿಂಗ್ ಯಾವ ರೀತಿ ಅಟ್ಯಾಚ್ ಮಾಡ್ತೀನಿ ಅಪ್ಪ ಅಂದರೆ ಶೋಲ್ಡರ್ ಹತ್ರದಿಂದ ಹಿಡಿದು ವೇಸ್ಟ್ವರೆಗೂ ನಾನು ಪೈಪಿಂಗ್ನ ಅಟ್ಯಾಚ್ ಮಾಡ್ತೀನಿ. ಮತ್ತು ಇದಕ್ಕೆ ಉಕ್ಸ್ ಪಟ್ಟಿ ಕಾಜಪಟ್ಟಿನ ಸ್ಟಿಚ್ ಮಾಡ್ತೀನಿ. ನೋಡ್ತಿರ್ಬೋದು ನೀವು ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತೀನಿ. ನೋಡಿ ಬಾಟಮಿಂದ ನಾವು ಬಾಟಮ್ ಮೇಲಿಂದ ಹಿಡಿದು ಶೋಲ್ಡರಿಂದ ಹಿಡಿದು ವೇಸ್ಟ್ವರೆಗೂ ಪೈಪಿಂಗ್ನ ನಾನು ಅಟ್ಯಾಚ್ ಮಾಡ್ತೀನಿ. ನೀಟಾಗಿ ಸ್ಟಿಚ್ 1/4 ಇಂಚ್ ಮಾರ್ಜಿನ್ ಬಿಟ್ಟಿದೆ, 1/4 ಇಂಚ್ ಮಾರ್ಜಿನ್ಗೆ ನೀಟಾಗಿ ಸ್ಟಿಚ್ನ ಹಾಕ್ಕೊಳ್ತಾ ಬರಬೇಕಾಗತ್ತೆ. ನೋಡಿ ಈ ರೀತಿ ಫಿನಿಶಿಂಗ್ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಈ ರೀತಿನೂ ಟ್ರೈ ಮಾಡಿ ನೋಡಿ. ಈಗ ನಾನು ಇದಕ್ಕೆ ಉಕ್ಸ್ ಪಟ್ಟಿನ ಅಟ್ಯಾಚ್ ಮಾಡ್ತೀನಿ. ನೋಡಿ ಉಕ್ಸ್ ಪಟ್ಟಿನ ಅಟ್ಯಾಚ್ ಮಾಡಬೇಕಾದ್ರೆ ಕ್ಲಾತ್ ತೊಗೊಂಡಿದ್ದೀನಿ ನಾನು. ಈ ಕ್ಲಾತ್ನ ಇಲ್ಲಿಟ್ಟು ಫಸ್ಟು ನೋಡಿ ಆ ಪೈಪಿಂಗ್ ಮೇಲೆ ಇಲ್ಲಿಟ್ಟು ಇದು ಉಕ್ಸ್ ಪಟ್ಟಿ ಎಂಡ್ ಆಗೋದು ಇಲ್ಲಿಗೆ. ಸೊ ಇಲ್ಲಿಂದ ನಾನು ಪೈಪಿಂಗ್ ಪಕ್ಕನೇ ಒಂದು ಸ್ಟಿಚ್ನ ಹಾಕ್ಕೊಂಡು ಬರ್ತೀನಿ. ಪೈಪಿಂಗ್ ಪಕ್ಕನೇ ಸ್ಟಿಚ್ನ ಹಾಕ್ಕೊಂಡು ಬರ್ತೀನಿ. ನೋಡಿ ಇಲ್ಲಿ ನಾನು ರಫ್ ಹೊಡ್ಕೋಬೇಕು. ಸೊ ಇಲ್ಲಿ ರಫ್ ಹೊಡ್ಕೊಂಡಿಲ್ಲ ನಾನು, ಸೊ ಅದನ್ನ ನೀಟಾಗಿ ರಿಮೂವ್ ಮಾಡಿ ಲಾಸ್ಟ್ ಎಲ್ಲಿ ಎಂಡ್ ಆಗುತ್ತೆ ಉಕ್ಸ್ ಪಟ್ಟಿ ಅನ್ನೋದು ಅಲ್ಲಿಗೆ ರಫ್ ಹೊಡ್ಕೊಳ್ತೀನಿ. ಇಲ್ಲಿ ರಫ್ ಹೊಡ್ಕೊಂಡು ಫಿನಿಶಿಂಗ್ ಅನ್ನೋದು ಕೊಡಬೇಕಾಗತ್ತೆ. ನೋಡಿ ಈ ರೀತಿ. ಇಷ್ಟಾದಮೇಲೆ ಎಕ್ಸ್ಟ್ರಾ ಜಾಸ್ತಿ ಇದ್ದರೆ ಕ್ಲಾತು ಒಂಚೂರು ಕಟ್ ಮಾಡ್ಕೊಳ್ಳೋದು ಬೆಸ್ಟು. ಕಟ್ ಮಾಡ್ಕೊಂಡು ಉಳಿದಿದ್ದನ್ನು ಈ ರೀತಿ ಫೋಲ್ಡ್ನ ಮಾಡ್ಕೋಬೇಕಾಗತ್ತೆ. ಸೊ ಒಂದೆರಡು 3 ಫೋಲ್ಡ್ನ ಮಾಡ್ಕೊಳ್ಳಿ. ಈ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ನಿಮಗೆ ಉಕ್ಸ್ ಪಟ್ಟೆ ಅನ್ನೋದು ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಪರ್ಫೆಕ್ಟಾಗಿ. ನೋಡಿ ಈಗ ಪೈಪಿಂಗ್ ಪಕ್ಕನೇ ಒಂದು ಸ್ಟಿಚ್ನ ಹಾಕ್ತೀನಿ. ಆಯ್ತಲ್ಲ, ಇಷ್ಟು ಸ್ಟಿಚ್ ಹಾಕಿದ್ದಾದಮೇಲೆ ನೋಡಿ ನೀಟಾಗಿ ಇಲ್ಲೂ ಒಂದು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ನಾನು ಯಾವ ಮೆಥಡಲ್ಲಿ ಸ್ಟಿಚ್ ಮಾಡ್ತಿದ್ದೀನೋ ನೀವು ಅದೇ ಮೆಥಡಲ್ಲಿ ಒಂದು ಸಲ ಸ್ಟಿಚ್ ಮಾಡಿ ನೋಡಿ, ಹೇಗೆ ಅನ್ನಿಸ್ತು ಬ್ಲೌಸು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈಗ ನಾನು ಇದನ್ನ ಎಮ್ಮಿಂಗ್ ಮಾಡ್ಕೊಳ್ತೀನಿ. ಈ ಪೈಪಿಂಗ್ನ ಫಿನಿಶಿಂಗ್ ಸಮೇತ ಸ್ಟಿಚ್ ಒಂದು ಹಾಕ್ತೀನಿ, ಡಬಲ್ ಫೋಲ್ಡ್ ಮಾಡಿಕೊಂಡು. ನೋಡಿ ಈ ರೀತಿ ನೀಟಾಗಿ ಪೈಪಿಂಗ್ನ ಫಿನಿಶಿಂಗ್ ಸಮೇತ ಫಿನಿಶ್ ಮಾಡ್ಕೊಳ್ತೀನಿ ನೀಟಾಗಿ. ಅರ್ಥ ಆಯ್ತಲ್ಲ. ಈಗ ಇದಕ್ಕೆ ನಾನು ಎಮ್ಮಿಂಗ್ನ ಮಾಡ್ಕೊಳ್ತೀನಿ.
ನೀಟಾಗಿ ಫಿನಿಶಿಂಗ್ ಅನ್ನೋದು ನೀಟಾಗಿರಬೇಕು. ನಾವು ಯಾವುದೇ ಕೆಲಸ ಮಾಡಲಿ ಫಿನಿಶಿಂಗ್ ನೀಟಾಗಿರಬೇಕಾಗುತ್ತೆ. ನೋಡಿ ಇಲ್ಲಿಗೆ ಸ್ಟಾಪ್ ಮಾಡಿದ್ದೀನಲ್ಲ ನಾನು ಪೈಪಿಂಗ್ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಹಾಕಿರೋದು. ಸೊ ಅದನ್ನು ಬಾಟಮಿಂದನೂ ಫಿನಿಶ್ ಮಾಡಿ ಅಲ್ಲಿಗೆ ಎಂಡ್ ಕೊಡ್ತೀನಿ. ನೋಡಿ ಇಲ್ಲಿ 1 ಫೂಟಷ್ಟು ಸ್ಟಿಚ್ನ ಇಲ್ಲಿ ಹಾಕ್ಕೊಂಡು ಇಲ್ಲಿ ಎಂಡ್ ಮಾಡ್ತೀನಿ. ನಾನು ಪೈಪಿಂಗ್ ಇಲ್ಲಿ ರೆಡಿ ಆಗಿತ್ತಲ್ಲ, ಸೊ ಅಲ್ಲಿ ಎಂಡ್ ಮಾಡಿದ್ದೆ, ಅಲ್ಲಿಗೆ ಇದನ್ನು ಎಂಡ್ ಮಾಡ್ತೀನಿ. ಇದು ಉಕ್ಸ್ ಪಟ್ಟಿ ಕಡೆ ಫಿನಿಶ್ ಆಯಿತು ಬ್ಲೌಸ್ ಅನ್ನೋದು ಫ್ರಂಟ್ ಪಾರ್ಟಲ್ಲಿ. ನೋಡಿ ಈಗ ಇದಕ್ಕೂ ಸಹ ನಾನು ಪೈಪಿಂಗ್ನ ಅಟ್ಯಾಚ್ ಮಾಡ್ತೀನಿ. ಮತ್ತು ಇದಕ್ಕೆ ನೋಡಿ ಪೈಪಿಂಗ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ರೆಡಿ ನಾನು ಐಪಟ್ಟಿನ ಕೊಡ್ತೀನಿ. ಅಂದರೆ ಈ ಅಂಗಡಿಯಲ್ಲೇ ಸಿಗುತ್ತಲ್ಲ ಆ ಥರವು ಐಪಟ್ಟಿಗೆ ಅಟ್ಯಾಚ್ ಮಾಡ್ತೀನಿ. ರೆಡಿ ಕಾಜಾ ಬಟನ್ಸ್ ಸಿಗ್ತವೆ ನಿಮಗೆ. ಸೊ ಈ ಥರ ಫಸ್ಟ್ ಒಂದು ಸ್ಟಿಚ್ ಹಾಕ್ಕೊಳ್ಳಿ ಫೋಲ್ಡ್ ಮಾಡ್ಕೊಳ್ತಾ, ಆಮೇಲೆ ಇನ್ನೊಂದು ಸ್ಟಿಚ್ನ ರೆಡಿ ಸ್ಟಿಚ್ ಹಾಕ್ಕೊಳ್ರೆ ಆರಾಮ್ಸೆ ಸ್ಟಿಚ್ ಮಾಡ್ಕೋಬೋದು. ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ಕಾಣಿಸ್ತಿದೆ ಅಂತ. ನಿಮ್ಮ ಕ್ಲಾತ್ ಎಕ್ಸ್ಟ್ರಾ ಅನಿಸಿದ್ರೆ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಈಗ ಇದನ್ನ ಡಬಲ್ ಫೋಲ್ಡ್ ಮಾಡ್ಕೊಳ್ತಾ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಈಗ ನಾನು ಇದಕ್ಕೆ ನೋಡಿ ರೆಡಿ ಕಾಜಾ ಪಟ್ಟಿಗೆ ಲೈನಿಂಗ್ ಅಟ್ಯಾಚ್ ಮಾಡಿದ್ದೀನಿ ಮೈನ್ ಫ್ಯಾಬ್ರಿಕ್ಗೆ. ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು ಇಲ್ಲೂ ಅಷ್ಟೇ ನಾನು ರೆಡಿ ಮಾಡ್ಕೊಂಡಿದ್ದೀನಿ, ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಸೊ ಫೋಲ್ಡ್ ಮಾಡ್ಕೊಂಡಿರೋದನ್ನು ಇಲ್ಲಿಟ್ಟು ನೀಟಾಗಿ ಮೆಜರ್ಮೆಂಟ್ ಮಾಡ್ಕೋಬೇಕಾಗತ್ತೆ. ಕಾಜಾ ಪಟ್ಟಿ ಎಲ್ಲಿಂದ ಬಿಗಿನ್ ಆಗುತ್ತೆ ಅಂತ. ನೋಡಿ ಇಲ್ಲಿಂದ ಬಿಗಿನ್ ಆಗುತ್ತೆ ಅಂತ 7 ಇಂಚಸ್ ಬೇಕು ನನಗೆ ಉಕ್ಪಟ್ಟಿ ಐಪಟ್ಟಿಗೆ. ಸೊ 7 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಈ ರೀತಿ ಇಲ್ಲಿಂದ ನಾನು ಐಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ಳೋದು. ಸೊ ನನಗೆ ಎಲ್ಲಿವರೆಗೂ ಐಪಟ್ಟಿ ಬೇಕು ಬಿಡ್ತು ಅಂತ ಮಾರ್ಕ್ ಮಾಡ್ಕೊಳ್ತೀನಿ. ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಓವರ್ಲಾಕ್ ಮಾಡಿಕೊಂಡೆ. ನೋಡಿ ಈ ರೀತಿ ಓವರ್ಲಾಕ್ ಮಾಡಿಕೊಂಡು ಇಲ್ಲಿ ಉಕ್ಸು ಎಲ್ಲೆಲ್ಲಿ ಅಟ್ಯಾಚ್ ಮಾಡ್ತೀವಿ ಅಂತ ಫಸ್ಟು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಸೊ ಅದನ್ನು ಇದ್ರ ಮೇಲಿಟ್ಟು ನೀಟಾಗಿ ಪ್ರೆಸ್ ಮಾಡ್ಕೋಬೇಕು. ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ಎಲ್ಲೆಲ್ಲಿ ನಾವು ಐ ಬಟನ್ನ ಸ್ಟಿಚ್ ಮಾಡಬೇಕು ಅನ್ನೋದು ಗೊತ್ತಾಗ್ಬಿಡುತ್ತೆ. ನೋಡು ರೆಡಿಮೇಡು ಐ ಬಟನ್ಸ್ ಬರ್ತವೆ. ಈ ಥರ ತೊಗೊಂಬಂದರೆ ನಾವು ನೀಟಾಗಿ ಸ್ಟಿಚ್ನ ಹಾಕ್ಕೋಬೋದು. ನೋಡಿ ಅಂದರೆ ಸ್ವಲ್ಪ ಹುಷಾರಾಗಿ ಸ್ಟಿಚ್ ಮಾಡಬೇಕಾಗತ್ತೆ. ನೀಡ್ಲು ಅದ್ರ ಮೇಲೆ ಬೀಳದೇ ಇರೋ ಥರ ಕೈಯಲ್ಲೇ ನೀಟಾಗಿ ಮೂವ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕಾಗತ್ತೆ. ಸೊ ನೀಡ್ಲು ಅದ್ರ ಮೇಲೆ ಬಿದ್ದರೆ ಏನಾಗುತ್ತೆ ಅಂದರೆ ನೀಡ್ಲು ಒಡೆದೋಗುತ್ತೆ. ಆ ರೀತಿ ನೀಟಾಗಿ ಒಡೆದೋಗ್ದಂಗೆ ಕೈಯಲ್ಲೇ ನೀಟಾಗಿ ಮೂವ್ ಮಾಡ್ತೀನಿ ಮಿಷಿನ್ನ. ಈ ರೀತಿ 1 ಬೈ 1 ನೀಟಾಗಿ ಕೈಯಲ್ಲೇ ನಿಧಾನವಾಗಿ ಮೂವ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವು ನಾರ್ಮಲಾಗಿ ಕಾಜಾ ಪಟ್ಟಿನೂ ಸ್ಟಿಚ್ ಮಾಡ್ಕೋಬೋದು. ಇವನ್ ನೀವು ಸೂಜಿಯಲ್ಲಿ ಉಪ್ಪಟ್ಟಿ ದಾರ ಪಟ್ಟಿ ಮಾಡ್ತಿರಲ್ಲ, ದಾರ ಹಾಕ್ತಿರಲ್ಲ, ಸೊ ಆ ಥರನೂ ಮಾಡ್ಕೋಬೋದು. ಸೊ ನಾನಿದು ಪೈಪಿಂಗ್ ಕೊಟ್ಟು ಫಿನಿಶಿಂಗ್ ಕೊಟ್ಟಿದ್ನಲ್ಲ, ಸೊ ಹಾಗಾಗಿ ನಾನು ಇದಕ್ಕೆ ಈ ಥರ ಬಟನ್ಸ್ನ ಅಟ್ಯಾಚ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಈ ಥರ ಬಟನ್ಸ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ನೀಟಾಗಿ ನೀಡಲನ್ನ ನಿಧಾನವಾಗಿ ಕೈಯಲ್ಲೇ ತಿರುಗಿಸ್ಕೊಳ್ತಾ ನಾನಿಲ್ಲಿ ಡಬಲ್ ಸ್ಟಿಚ್ ಹಾಕ್ಕೊಳ್ತೀನಿ. ಸೊ ನೀವು ಸ್ಟಿಚ್ ಒಂದು 2 ರಿಂದ 3 ಸ್ಟಿಚ್ ಹಾಕ್ಕೊಂಡ್ರೆ ನಿಮಗೆ ಟೈಟಾಗಿ ಕೂತ್ಕೊಳ್ಳುತ್ತೆ ಈ ಒಂದು ದಾರ ಕಾಜಾ ಬಟನ್ಸು. ಸೊ ನೀವು ಕೇರ್ಫುಲ್ಲಾಗಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ನೀಟಾಗಿ ಈ ರೀತಿ ನಿಧಾನವಾಗಿ, ಪೇಷನ್ಸ್ ತುಂಬ ಮುಖ್ಯ ಆಗುತ್ತೆ. ಈ ರೀತಿ ನೀಟಾಗಿ ಸ್ಟಿಚ್ನ ಹಾಕ್ಕೊಂಡು ಹೋಗಬೇಕಾಗತ್ತೆ.
ನೋಡಿ ಪರ್ಫೆಕ್ಟಾಗಿ ರೆಡಿ ಆಯಿತು. ಈಗ ನಾನು ಇದಕ್ಕೆ ಅಟ್ಯಾಚ್ ಮಾಡ್ತೀನಿ. ಸೊ ಅಟ್ಯಾಚ್ ಮಾಡಬೇಕಾದ್ರೂ ಅಷ್ಟೇ ಸ್ವಲ್ಪ ಕೇರ್ಫುಲ್ಲಾಗಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ನೀಡ್ಲು ಬಟನ್ಸ್ ನಾವೇನು ಸ್ಟಿಚ್ ಮಾಡ್ಕೊಂಡಿದ್ದೆವೋ ಹೈ ಪಟ್ಟಿ ಬಟನ್ಸು, ಸೊ ಅದ್ರ ಮೇಲೆ ಬೀಳ್ದಂಗೆ ನಾವು ನೀಟಾಗಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಸೊ ಸ್ವಲ್ಪ ನಿಧಾನವಾಗಿ ಸ್ಟಿಚ್ನ ಹಾಕ್ಕೋಬೇಕು. ಈ ರೀತಿ ನೀಟಾಗಿ ನೀವಿಲ್ಲೂ ಸಹ ಡಬಲ್ ಸ್ಟಿಚ್ನ ಹಾಕ್ಕೊಳ್ಳಿ, ಯಾಕಂದರೆ ಅದು ತುಂಬ ಟೈಟಾಗಿ ಕುತ್ಕೋಬೇಕಾಗತ್ತೆ ಹೈ ಪಟ್ಟಿ ಅನ್ನೋದು. ಅದಕ್ಕೆ ಬಟನ್ಸ್ ಬೇರೆ ನಾವು ಸ್ಟಿಚ್ ಮಾಡಿರ್ತೀವಲ್ಲ, ಸೊ ಅದಕ್ಕೆ ಸ್ವಲ್ಪ ಟೈಟಾಗಿರಲಿ ಅಂತ ಡಬಲ್ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಪರ್ಫೆಕ್ಟಾಗಿ ನನಗೆ ಥ್ರೆಡ್ ಎಕ್ಸ್ಟ್ರಾ ಇರೋದು ಕಟ್ ಮಾಡ್ಕೊಳ್ಳಿ, ಮತ್ತು ಬಾಟಮಲ್ಲಿ ಎಕ್ಸ್ಟ್ರಾ ಆಗಿರೋ ಕ್ಲಾತ್ನ ನಾನು ಕಟ್ ಮಾಡ್ಕೋಬೇಕಾಗತ್ತೆ. ಪರ್ಫೆಕ್ಟಾಗಿದೆ ಅಂತ ಚೆಕ್ ಮಾಡಿಕೊಂಡು ನೀಟಾಗಿ ಈ ರೀತಿ ಕಟ್ ಮಾಡಿಕೊಂಡ್ರೆ ನೋಡಿ ಹುಕ್ ಐ ಪಟ್ಟಿ ರೆಡಿ ಆಯಿತು. ವೇಸ್ಟು ಶೋಲ್ಡರ್ ಟು ವೇಸ್ಟ್ ಪಟ್ಟಿದು ಫ್ರಂಟ್ ಪಾರ್ಟು ರೆಡಿ ಆಯಿತು. ಈಗ ಬಾಟಮ್ಗೆ ನಾನು ಪೀಸ್ನ ಅಟ್ಯಾಚ್ ಮಾಡೋದು, ಸೊ ಅದನ್ನ ಅಟ್ಯಾಚ್ ಮಾಡ್ತೀನಿ. ಮತ್ತು ಈಗ ಬ್ಯಾಕ್ ಪಾರ್ಟ್ನ ತೊಗೊಂಡಿದ್ದೀನಿ. ಬ್ಯಾಕ್ ಪಾರ್ಟ್ಗೆ ನಾನು ಯಾವ ರೀತಿ ಪೈಪಿಂಗ್ನ ಅಟ್ಯಾಚ್ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ನಾನು ಬಾಟಮ್ಗೂ ಪೈಪಿಂಗ್ ಕೊಡ್ತಿದ್ದೀನಿ, ಸೊ ನೆಕ್ಗೂ ಪೈಪಿಂಗ್ ಕೊಡ್ತಾಯಿದ್ದೀನಿ. ಸೊ ನೆಕ್ನ ಇನ್ನು ಸ್ವಲ್ಪ ಬ್ರಾಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಇನ್ನು ಸ್ವಲ್ಪ ನೋಡಿ ಫ್ರಂಟ್ ಪಾರ್ಟ್ ಶೋಲ್ಡರ್ ತೊಗೊಂಡು ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ರೆಡಿ ಎಲ್ಲಿಗೆ ಬೇಕು ಅಂತ. ಸೊ ರೆಡಿ ಅಲ್ಲಿಗೆ ಬರೋ ಥರ ನಾನು ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಈ ರೀತಿ ನೋಡಿ, ಈ ರೀತಿ ರೆಡಿ ಬರೋ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಉಳಿದಿದ್ದನ್ನು ನೀಟಾಗಿ ಈ ರೀತಿ ಒಂದು 1/2 ಇಂಚಷ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟಾದಮೇಲೆ ನಾನು ಪೈಪಿಂಗ್ನ ಅಟ್ಯಾಚ್ ಮಾಡ್ತೀನಿ ನೆಕ್ಗೆ ಮತ್ತು ವೇಸ್ಟ್ಗೆ. ಬ್ಯಾಕ್ ನೆಕ್ಗೆ ಮತ್ತು ವೇಸ್ಟಿಗೆ ಎರಡಕ್ಕೂ ನಾನು ಪೈಪಿಂಗ್ನ ಅಟ್ಯಾಚ್ ಮಾಡ್ತೀನಿ. ಈ ರೀತಿ ಲೈನಿಂಗ್ಗೆ ಅಟ್ಯಾಚ್ ಮಾಡ್ಕೊಳ್ತೀನಿ. ಇನ್ವಿಸಿಬಲ್ ಪೈಪಿಂಗ್ ಕೊಡ್ತಿರೋದು ನಾನಿಲ್ಲಿ. ನೀವು ಮಾರ್ಜಿನ್ ಎಷ್ಟು ಬಿಟ್ಟಿರ್ತೀರೋ ಅದ್ರ ಪ್ರಕಾರ ನೀವು ಈ ಪೈಪಿಂಗ್ ಥ್ರೆಡ್ ಅನ್ನೋದನ್ನು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಈ ಒಂದು ಬ್ಲೌಸ್ ಡಿಸೈನ್ ತುಂಬಾ ಚೆನ್ನಾಗಿದೆ. ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಹೊಸ ಪ್ರಯತ್ನ ಮಾಡಿ ಅದರಲ್ಲಿ ಸಕ್ಸಸ್ ಆದರೆ ನಿಮಗೆ ಬರೋ ಖುಷಿನೇ ಬೇರೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಈ ರೀತಿ ನೀಟಾಗಿ ಪೈಪಿಂಗ್ ಪಕ್ಕನೇ ಸ್ಟಿಚ್ ಹಾಕ್ಕೊಂಡೆ. ಸೊ ಮತ್ತು ಅದೇ ರೀತಿಯಾಗಿ ನೆಕ್ಕೂ ಅಷ್ಟೇ ರೆಡಿ ಮಾಡಿಕೊಂಡೆ. ಯಾವುದೇ ರೀತಿ ರಿಂಕಲ್ ಬರಬಾರ್ದು, ನೀಟಾಗಿ ಬಟ್ಟೆನೆಲ್ಲ ಸೆಟ್ ಮಾಡ್ಕೊಳ್ತಾ ಸ್ಟಿಚ್ ಹಾಕಬೇಕಾಗತ್ತೆ. ಎಕ್ಸ್ಟ್ರಾ ಮಾರ್ಜಿನ್ ಎಲ್ಲ ಕಟ್ ಮಾಡ್ತಾಯಿದ್ದೀನಿ. ಕಟ್ ಮಾರ್ಕ್ಸ್ನ ಇಟ್ಕೊಳ್ತಾ ಇದ್ದೀನಿ. ಬಟ್ಟೆನ ಟರ್ನ್ ಮಾಡ್ಕೊಳ್ತೀನಿ. ಈಗ ಬಾಟಮಲ್ಲೂ 1-2-3 ಕಟ್ ಮಾರ್ಕ್ಸ್ನ ಇಟ್ಕೊಂಡೆ. ಈಗ ಬಟ್ಟೆನ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ಟೆನ ಟರ್ನ್ ಮಾಡಿಕೊಂಡು ನೋಡಿ ಲೈನಿಂಗ್ ಕಡೆ ಕೋಳೆ ಬರೋ ಥರ ಒಂದು ಸಲ ಪ್ರೆಸ್ ಮಾಡ್ಕೋಬೇಕಾಗತ್ತೆ ಕ್ಲಾತ್ನ. ಈಗ ನಾನು ಪೈಪಿಂಗ್ ಪಕ್ಕನೇ ಸ್ಟಿಚ್ ಹಾಕ್ಕೊಳ್ತೀನಿ. ನೆಕ್ಕಿಗೂ ಅಷ್ಟೇ ವೇಸ್ಟ್ಗೂ ಅಷ್ಟೇ ಪೈಪಿಂಗ್ ಪಕ್ಕನೇ ನೀಟಾಗಿ ಸ್ಟಿಚ್ನ ಹಾಕ್ತಿದ್ದೀನಿ. ನೋಡ್ತಿರ್ಬೋದು ನೀವು. ಈಗ ಸುತ್ತು ಲೈನಿಂಗು ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ತೀನಿ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನಾನು ಕೊಡೋ ಪ್ರತಿಯೊಂದು ಟಿಪ್ಸು ನಿಮಗೆ ಯೂಸ್ ಆಗುತ್ತೆ. ಹಾಗೆಯೇ ನಾವು ಯಾವ ರೀತಿ ಸ್ಟಿಚ್ ಮಾಡ್ತೀವಿ ಅಂತ ನೋಡೋದ್ರಿಂದ ನಿಮಗೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ನೋಡಿ ಬ್ಯಾಕ್ ಪಾರ್ಟ್ ಈ ರೀತಿ ರೆಡಿ ಮಾಡಿಕೊಂಡೆ. ಸೊ ಎಕ್ಸ್ಟ್ರಾ ಇರೋ ಕ್ಲಾತ್ ಎಲ್ಲ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಮಿಡ್ಲಿಗೆ ಫೋಲ್ಡ್ ಮಾಡಿಕೊಂಡ್ರೆ ಕರೆಕ್ಟಾಗಿ ನಮಗೆ ಮಿಡ್ಲ್ಗೆ ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ನಾನು ಹೇಳಿದ್ನಲ್ಲ ಇಲ್ಲಿ ನಾನು ಬಾರ್ಡ್ರನ್ನ ಅಟ್ಯಾಚ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಸ್ಯಾರಿದೊಂದು ಫ್ಲವರ್ ಇದೆ, ಫ್ಲವರ್ನ ನಾನು ಕಟ್ ಮಾಡ್ಕೊಳ್ತೀನಿ. ನೋಡಿ ಇದು
ಇದನ್ನ ಮಿಡ್ಲ್ ಕೊಟ್ಟು ನಾನು ಆ ಕಡೆ ಈ ಕಡೆ ಈ ಒಂದು ಬಾರ್ಡ್ರನ್ನ ಅಟ್ಯಾಚ್ ಮಾಡ್ತೀನಿ ಈ ರೀತಿ. ಸೊ ನನಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ನ ನಾನು ಕಟ್ ಮಾಡಿಕೊಂಡೆ ಈ ರೀತಿ. ಸೊ ಇದಕ್ಕೆ ನಾನು ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಳ್ತೀನಿ. ಬಟ್ಟೆ ಜಾಸ್ತಿ ಇದೆ ಅನಿಸಿದ್ರೆ ಒಂದ್ಸಲ ಕಟ್ ಮಾಡ್ಕೊಳ್ಳಿ. ನೋಡಿ ಕರೆಕ್ಟಾಗಿ ಲೆವೆಲ್ಲಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಈ ಒಂದು ಲೇಸ್ಗೆ ನಾನು ಈ ಒಂದು ಪಟ್ಟಿಗೆ ನೋಡಿ ಇಲ್ಲಿ ಬಾರ್ಡ್ರ್ ಬಂದಿದೆಯಲ್ಲ, ಸೊ ಇದನ್ನು ಸ್ವಲ್ಪ ಡಿಸೈನ್ ಮಾಡ್ತೀನಿ. ತುಂಬಾ ಚೆನ್ನಾಗಿದೆ ಈ ಒಂದು ಬ್ಲೌಸ್ ಡಿಸೈನು. ಸೊ ಈ ಪ್ಯಾಟ್ರನಲ್ಲಿ ಒಂದು ಸಲ ಸ್ಟಿಚ್ ಮಾಡ್ಕೊಳ್ಳಿ. ಆ ಕಡೆ ಈ ಕಡೆ ಬಾರ್ಡ್ರನ್ನ ಅಟ್ಯಾಚ್ ಮಾಡ್ತಿದ್ದೀನಿ, ನೋಡ್ತಿರ್ಬೋದು ನೀವು. ನೋಡಿ ಈ ರೀತಿ ಈ ಸೈಡು ಸೇಮ್ ಅದೇ ರೀತಿನೇ ಸ್ಟಿಚ್ ಮಾಡ್ಕೊಳ್ತೀನಿ. ಈ ರೀತಿ ನೀಟಾಗಿ ಪ್ರೆಸ್ ಮಾಡ್ಕೋಬೇಕಾಗತ್ತೆ. ಸೊ ನಾನು ಇದನ್ನು ಐರನ್ ಮಾಡಿಕೊಂಡು ತರ್ತೀನಿ ಮತ್ತು ಸ್ಟಿಚ್ ಮಾಡ್ಕೊಳ್ತೀನಿ. ನೋಡಿ ನೀಟಾಗಿ ಐರನ್ ಮಾಡ್ಕೊಂಡಿದ್ದೀನಿ. ಸೊ ಐರನ್ ಮಾಡ್ಕೊಂಡಿದ್ದಾದಮೇಲೆ ನಾನು ಇದಕ್ಕೆ ಅಟ್ಯಾಚ್ ಮಾಡ್ತೀನಿ. ಫಸ್ಟಿಗೆ ನಾನು ಮೇಲಿಂದ ಅಟ್ಯಾಚ್ ಮಾಡೋಣ ಅಂತ ಮೇಲೆ ಸ್ಟಿಚ್ ಹಾಕಿದೆ. ಸೊ ಅದು ಯಾಕೋ ಸರಿ ಬಂದಿಲ್ಲ. ನೋಡಿ ಇಲ್ಲಿಂದ ಈ ಥರ ಸ್ಟಿಚ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಆ ಥರ ಸರಿ ಬರೋಲ್ಲ. ನೀವು ಫಸ್ಟಿಗೆ ಸೆಂಟ್ರಿಗೆ ಒಂದು ಸ್ಟಿಚ್ ಹಾಕ್ಕೋಬೇಕಾಗತ್ತೆ. ಈ ಥರ ಸಣ್ಣ ಪುಟ್ಟ ಮಿಸ್ಟೇಕ್ಸು ನೀವು ಮಾಡ್ಕೋಬೇಡಿ. ನೋಡಿ ಈ ರೀತಿ ಕೊಟ್ಟಾಗ ನಮಗೇನಾಗುತ್ತೆ ಅಂದರೆ ರಿಂಕಲ್ ಬರುತ್ತೆ. ಸೊ ನಾನು ಕಮೆಂಟ್ ಮಾಡಿದ್ರು ಒಬ್ಬರು, ಫ್ರಂಟಲ್ಲಿ ಆ ರೀತಿ ಬಾರ್ಡ್ರ್ ಕೊಡಬೇಕಾದ್ರೆ ರಿಂಕಲ್ ಬರುತ್ತೆ ಅಂತ. ನೋಡಿ ಈ ರೀತಿ ಸಮಸ್ಯೆ ಆದಾಗ ನಿಮಗೆ ರಿಂಕಲ್ ಅನ್ನೋದು ಬರುತ್ತೆ. ಫಸ್ಟಿಗೆ ನೀವು ಸೆಂಟ್ರಿಗೆ ಒಂದು ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಆಮೇಲೆ ನೀವು ಸುತ್ತು ಸ್ಟಿಚ್ ಮಾಡಿಕೊಂಡ್ರೆ ನಿಮಗೆ ಆ ರೀತಿ ಪ್ರಾಬ್ಲಮ್ಮು ಬರೋದಿಲ್ಲ. ನೋಡಿ ಈಗ ಬಾರ್ಡ್ರನ್ನ ಮಿಡ್ಲಿಗೆ ಒಂದು ಲೂಸ್ ಸ್ಟಿಚ್ ಹಾಕ್ತಾಯಿದ್ದೀನಿ. ನಾನು ಸ್ಟಿಚ್ನ ರಿಮೂವ್ ಮಾಡಿಬಿಡ್ತೀನಿ. ಸೊ ಈಗ ಸದ್ಯಕ್ಕೆ ಒಂದು ಲೂಸ್ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ. ಈಗ ನಾನು ಸುತ್ತು ಸ್ಟಿಚ್ನ ಹಾಕ್ಕೊಳ್ತೀನಿ. ಈ ರೀತಿ ನೀಟಾಗಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಸುತ್ತು ನೀಟಾಗಿ ಈ ರೀತಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಸುತ್ತು ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ ನೀಟಾಗಿ ಕಾರ್ನರ್ಗೆ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ತುಂಬಾ ಚೆನ್ನಾಗಿತ್ತು ಇದು ಲುಕ್ ವೈಸು. ಸೊ ಒಂದ್ಸಲ ನೀವು ಈ ಥರ ಟ್ರೈ ಮಾಡಿ ನೋಡಿ. ಇಲ್ಲೂ ಸಹ ಒಂದು ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಬ್ಯಾಕ್ ಪಾರ್ಟು ರೆಡಿ ಮಾಡಿಕೊಂಡೆ ನಾನು. ಡಬಲ್ ಸ್ಟಿಚ್ಚು ಸುತ್ತು ಡಬಲ್ ಸ್ಟಿಚ್ನ ಹಾಕ್ಕೊಂಡೆ. ಈಗ ಬ್ಯಾಕ್ ಪಾರ್ಟು ಮುಗೀತು. ಸೆಂಟ್ರಲ್ಲಿ ಹಾಕಿರೋ ಸ್ಟಿಚ್ನ ರಿಮೂವ್ ಮಾಡ್ತಾಯಿದ್ದೀನಿ. ಯಾಕಂದರೆ ಅದು ಲೈಟ್ ಕಲರ್ ಸ್ಟಿಚ್ಚೆಲ್ಲ ಎದ್ದು ಕಾಣಿಸುತ್ತೆ, ಅದಕ್ಕೆ ಅದನ್ನ ರಿಮೂವ್ ಮಾಡ್ತಾಯಿದ್ದೀನಿ. ನೋಡಿ ರಿಮೂವ್ ಮಾಡಿದ್ದಾಯಿತು. ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಬ್ಯಾಕ್ ಪಾರ್ಟು ಅಂತ. ತುಂಬಾ ಚೆನ್ನಾಗಿತ್ತು. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಇಷ್ಟು ಬ್ಯಾಕ್ ಪಾರ್ಟು. ಈಗ ಡಾಟ್ಸ್ನ ಸ್ಟಿಚ್ ಮಾಡ್ಕೊಳ್ತೀನಿ. ಡಾಟ್ ಲೆಂತು ನಾರ್ಮಲ್ ಬ್ಲೌಸ್ ನಾವೇನು ಹೊಲಿತೀವೋ ಅದಕ್ಕಿಂತ ಒಂದು 1/2 ಇಂಚಷ್ಟು ಲೆಂತ್ ಆಗಿರಲಿ. ಯಾಕಂದರೆ ಇದು ಕ್ಲೋಸ್ ನೆಕ್ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ಲೆಂತ್ ಇಟ್ಕೊಂಡ್ರೆ ನಿಮಗೆ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ.
ಈ ರೀತಿ ನೋಡಿ ರೆಡಿ ಆಯಿತು ನನಗೆ ಬ್ಯಾಕ್ ಪಾರ್ಟು. ಸೊ ಈಗ ಫ್ರಂಟ್ ಪಾರ್ಟ್ನ ಬ್ಯಾಕ್ ಪಾರ್ಟ್ಗೆ ಅಟ್ಯಾಚ್ ಮಾಡೋದು. ಇದು ಫ್ರಂಟಿಗೆ ಫಸ್ಟ್ ನಾನೊಂದು ಬಾರ್ಡ್ರ್ ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ನೋಡಿ ನಾನು ಏನಿಲ್ಲಿ ಪೀಸ್ ಅಟ್ಯಾಚ್ ಮಾಡ್ಕೊಂಡಿದ್ದೀನೋ ಅಲ್ಲಿಂದ ಹಿಡಿದು ಈ ರೀತಿ ಸ್ಟ್ರೈಟಾಗಿ ಒಂದು ಬಾರ್ಡ್ರನ್ನ ಅಟ್ಯಾಚ್ ಮಾಡ್ತೀನಿ. ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಎಕ್ಸ್ಟ್ರಾ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ಲಾತ್ ಇಟ್ಕೊಂಡು ಬಾರ್ಡ್ರನ್ನ ಉಳಿದಿದ್ದನ್ನು ನೀಟಾಗಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅರ್ಥ ಆಯ್ತಲ್ಲ? ಈ ರೀತಿ ಕೊಡೋದ್ರಿಂದ ನಿಮಗೆ ಬ್ಲೌಸು ಲುಕ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಈ ಒಂದು ಬಾರ್ಡ್ರ್ ಹೈಲೈಟ್ ಆಗಿ ಕಾಣಿಸುತ್ತೆ. ಈ ರೀತಿ ನಾನು ಡಬಲ್ ಸ್ಟಿಚ್ ಹಾಕ್ಕೊಂಡು ಬಾರ್ಡ್ರನ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಂದ್ಸಲ ನೀವು ಈ ಮೆಥಡಲ್ಲಿ ಸ್ಟಿಚ್ ಮಾಡ್ಕೊಂಡು ನೋಡಿ. ಇದ್ರ ಕಟ್ಟಿಂಗ್ ವಿಡಿಯೋ ಯಾರೆಲ್ಲ ನೋಡಿಲ್ಲೋ ಒಂದ್ಸಲ ನೋಡಿ. ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ, ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿರ್ತೀನಿ. ಸೊ ಯಾರೆಲ್ಲ ನೋಡಿಲ್ಲೋ ಒಂದ್ಸಲ ನೋಡ್ಕೊಂಡು ಬನ್ನಿ. ಆಮೇಲೆ ಸ್ಟಿಚಿಂಗ್ ವಿಡಿಯೋ ನೋಡಿ, ನೀಟಾಗಿ ಅರ್ಥ ಆಗುತ್ತೆ. 1/2 ಇಂಚ್ ಮಾರ್ಜಿನ್ಗೆ ಶೋಲ್ಡರ್ನ ಅಟ್ಯಾಚ್ ಮಾಡ್ತಿದ್ದೀನಿ. ನೀಟಾಗಿ ಯಾವುದೇ ರೀತಿ ವೇರಿಯೇಷನ್ ಬರ್ತೀರ ಶೋಲ್ಡರ್ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. 1/2 ಇಂಚ್ ಮಾರ್ಜಿನಲ್ಲಿ ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಸುಮಾರಷ್ಟು ಜನ ನನ್ನ ವಿಡಿಯೋ ನೋಡಿ ಕಮೆಂಟ್ ಮಾಡ್ತಿದ್ದೀರಾ. ಸೊ ನಿಮ್ಗೆ ಡೌಟ್ಸ್ ಇರೋದೆಲ್ಲ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ದೀರಾ, ನಾನು ರಿಪ್ಲೈ ಕೊಟ್ಟಿದ್ದೀನಿ. ಕೆಲವೊಂದು ಬ್ಲೌಸಸ್ನ ಡಿಸೈನ್ಸ್ನ ಕಳಿಸಿದ್ದಾರೆ ಸ್ಟಿಚ್ ಮಾಡಿ ಅಂತ. ಸೊ ಅದು ಮತ್ತು ಯಾವ ಈ ಥರ ಸೈಜ್ಗೆ ಕಟ್ಟಿಂಗ್ ವಿಡಿಯೋ ಸ್ಟಿಚಿಂಗ್ ವಿಡಿಯೋ ಹಾಕಿ ಅಂತ ಕೇಳಿದ್ದೀರಾ. ಸೊ ಮುಂದಿನ ದಿನಗಳಲ್ಲೂ ಆ ಸೈಜ್ ಬ್ಲೌಸ್ದು ಕಟ್ಟಿಂಗ್ ವಿಡಿಯೋ ಸ್ಟಿಚಿಂಗ್ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡ್ತೀನಿ ಖಂಡಿತ. ಈಗ ನಾನು ಶೋಲ್ಡರು ಓವರ್ಲಾಕ್ ಮಾಡಿಕೊಂಡೆ. ಓವರ್ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ, ನಾನು ಫ್ರಂಟಲ್ಲಿ ವೇಸ್ಟಿಗಿನ್ನೂ ಪಟ್ಟಿ ಕೊಟ್ಟಿಲ್ಲ. ಇದು ಫಸ್ಟು ಸ್ಲೀವ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಫಸ್ಟು ಸ್ಲೀವ್ನ ರೆಡಿ ಮಾಡಿಕೊಂಡು ಇಲ್ಲಿ ಒಂದು ಬಾರ್ಡ್ರು ಫ್ಲವರ್ ಕೊಡೋಣ ಅಂತ ಅಂದ್ಕೊಂಡೆ. ಸೊ ಹೇಗೆ ಕಾಣಿಸ್ತೋ ಏನೋ ಅಂತ ಬೇಡ ಅಂದ್ಕೊಂಡೆ. ಸೊ ಅದು ಕಸ್ಟಮರ್ಗೆ ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಹಾಗಾಗಿ ಬೇಡ ಬಿಡು ಅಂತ ಅನ್ನಿಸ್ತು. ಹಾಗಾಗಿ ನಾನು ಯಾವುದೇ ರೀತಿಯಲ್ಲಿ ಅಟ್ಯಾಚ್ ಮಾಡಿಲ್ಲ. ಸೊ ಪೀಸು ಪರ್ಫೆಕ್ಟಾಗಿ ಅಟ್ಯಾಚ್ ಮಾಡ್ದಂಗೆ ಕಾಣಿಸುತ್ತೆ. ಸೊ ಹಾಗಾಗಿ ಯಾಕೋ ಬೇಡ ಅನ್ನಿಸ್ತು ನನಗೆ. ಸೊ ಬೇಡ ಅನಿಸಿದ್ದಕ್ಕೆ ಸ್ಲೀವ್ಸ್ನ ಪ್ಲೈನಾಗಿ ಅದೇ ರೀತಿಯಾಗಿ ಸ್ಟಿಚ್ನ ಮಾಡಿಕೊಂಡೆ. ಮಾಮೂಲಿಯಾಗಿ ಬ್ಲೌಸ್ ಸ್ಲೀವ್ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ತೀವೋ ಆ ರೀತಿಯಾಗಿ. ದಾರ ಕಟ್ಟಾಗ್ತಾ ಇರುತ್ತೆ ಅಂತ ಹೇಳ್ತಾರೆ ಒಬ್ಬರು ಕಮೆಂಟ್ ಮಾಡಿದ್ದಾರೆ. ನೋಡಿ, ಈ ಥರ ಬ್ಯಾಕ್ ಟು ಬ್ಯಾಕ್ ನೀವು ಸ್ಟಿಚ್ಚಿಂಗಿಗೆ ಕ್ಲಾತ್ನ ಕೊಡಬೇಕಾಗತ್ತೆ. ನೀವು ಪದೇ ಪದೇ ದಾರನ ಕಟ್ ಮಾಡ್ತಾಯಿದ್ರೆ ಏನಾಗುತ್ತೆ ಅಂದರೆ ದಾರ ಕಟ್ಟಾಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನೋಡಿ, ಇಲ್ಲಿ ಒಂದು ಸ್ಲೀವ್ ನಾವು ಅಟ್ಯಾಚ್ ಮಾಡಿದ್ದಾದಮೇಲೆ ಬ್ಯಾಕ್ ಟು ಬ್ಯಾಕ್ ಇನ್ನೊಂದು ಸ್ಲೀವ್ನು ಕೊಡ್ತಾಯಿದ್ದೀನಿ. ಸೊ ನಾವು ಥ್ರೆಡ್ನ ಕಟ್ ಮಾಡೋ ಅವಶ್ಯಕತೆ ಇರೋಲ್ಲ. ಪ್ಲಸ್ ಥ್ರೆಡ್ಡು ನಾವು ಸ್ಟಿಚ್ ಮಾಡಿದಾಗೆಲ್ಲ ಹತ್ತಿರಕ್ಕೆ ಕಟ್ ಮಾಡಿದ್ರೆ ಅದು ಪದೇ ಪದೇ ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ದಾರಾನ ಮುಂದಕ್ಕೆ ಎಳ್ಕೊಂಡು ನೀವು ಕಟ್ ಮಾಡ್ಕೊಂಡಿದ್ದೆ ಆದರೆ ನಿಮಗೆ ಪದೇ ಪದೇ ದಾರ ಕಟ್ ಆಗೋದಿಲ್ಲ. ಸುತ್ತು ಲೈನಿಂಗು ಮೇನ್ ಫ್ಯಾಬ್ರಿಕ್ನ ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ಎರಡು ಪೀಸು. ನೋಡಿ, ಈ ರೀತಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಎಕ್ಸ್ಟ್ರಾ ಇರೋ ಕ್ಲಾತೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ತೀನಿ. ಸೇಮ್ ಎರಡು ಸ್ಲೀವ್ಸ್ಗೂ ಎಕ್ಸ್ಟ್ರಾ ಮಾರ್ಜಿನ್ ಅನ್ನೋದನ್ನು ಕಟ್ ಮಾಡ್ಕೊಬಿಡ್ತೀನಿ ಈ ರೀತಿ. ನನ್ನ ಟೈಲರಿಂಗ್ ಜರ್ನಿ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿದ್ದೀರಾ. ಸೊ ನನ್ನ ಟೈಲರಿಂಗ್ ಜರ್ನಿ ಬಗ್ಗೆ ಅಂತ ಹೇಳ್ಕೊಳ್ಳೋ ಜರ್ನಿ ಏನಲ್ಲ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಖಂಡಿತ
ನಾನು ಟೈಲರಿಂಗ್ ಜರ್ನಿ ಬಗ್ಗೆ ಹೇಳ್ತೀನಿ. ನನಗೆ ಸ್ಯಾಟಿಸ್ಫೈಡ್ ಆಗಿಲ್ಲ ಈ ಒಂದು ಸ್ಲೀವ್ಸ್ಗೆ ಒಂದು ಫ್ಲವರ್ನ ಕೊಡೋದು. ಸೊ ಹಾಗಾಗಿ ಅದನ್ನ ಸ್ಕಿಪ್ ಮಾಡಿಬಿಟ್ಟೆ. ಈಗ ಶೋಲ್ಡರ್ ಅಟ್ಯಾಚ್ ಮಾಡ್ತಿದ್ದೀನಿ. ಸೊ ಶೋಲ್ಡರ್ ಅಟ್ಯಾಚ್ಗೆ 1/2 ಇಂಚ್ ಮಾರ್ಜಿನ್ ಬಿಟ್ಟು ನೀಟಾಗಿ ಈ ರೀತಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ನೀಟಾಗಿ ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ. ಸೊ ಇನ್ನೊಂದು ಸ್ಲೀವು ಅದೇ ರೀತಿಯೇ ರೆಡಿ ಮಾಡ್ಕೋಬೇಕಾಗತ್ತೆ. ಇದು ಸ್ವಲ್ಪ ಶೋಲ್ಡರ್ ಹತ್ರ ಸ್ಟಿಚ್ಚು ಟೈಟಾಗಿ ಕೂತ್ಕೊಂಡಿಲ್ಲ. ಸೊ ಇನ್ನೊಂದು ಸ್ಟಿಚ್ ಹಾಕ್ಕೊಂಡು ನೀಟಾಗಿ ಟೈಟಾಗಿ ಕೂರಿಸ್ತೀನಿ. ಇದನ್ನು ಸ್ವಲ್ಪ ಸ್ಟಿಚ್ಚು ಲೂಸ್ ಸ್ಟಿಚ್ ಥರ ಬಿದ್ದಿತ್ತು, ಹಾಗಾಗಿ ಈಗ ನಾನು ಇನ್ನೊಂದು ಸ್ಲೀವ್ನ ಅಟ್ಯಾಚ್ ಮಾಡ್ತಿದ್ದೀನಿ. ಸೊ ಈ ಸ್ಲೀವ್ ಅಟ್ಯಾಚ್ ಮಾಡಿದ್ದಾದಮೇಲೆ ಡಬಲ್ ಸ್ಟಿಚ್ ಹಾಕ್ಕೊಂಡು ಓವರ್ಲಾಕ್ ಮಾಡ್ಕೋಬೇಕಾಗತ್ತೆ. ನೋಡಿ, 2 ಸ್ಲೀವು ಪರ್ಫೆಕ್ಟಾಗಿ ಅಟ್ಯಾಚ್ ಮಾಡಿದ್ದಾಯಿತು. ಈಗ ನಾನು 2 ಸ್ಲೀವ್ಗೆ ಓವರ್ಲಾಕ್ ಮಾಡ್ಕೊಳ್ತೀನಿ ಡಬಲ್ ಸ್ಟಿಚ್ ಹಾಕ್ಕೊಂಡು. ಸೊ ನೋಡಿ, ಡಬಲ್ ಸ್ಟಿಚ್ ಹಾಕ್ಕೊಂಡು ಓವರ್ಲಾಕ್ ಮಾಡ್ಕೊಂಡಿದ್ದಾಯಿತು. ವೇಸ್ಟಿಗೆ ಪಟ್ಟಿ ಕೊಟ್ಟಿಲ್ಲ ಅನ್ನಲ್ಲ. ಸೊ ಈಗ ವೇಸ್ಟಿಗೆ ಪಟ್ಟಿನ ಅಟ್ಯಾಚ್ ಮಾಡ್ತಾಯಿದ್ದೀವಿ. ಈ ಪಟ್ಟಿಗೆ ಬೇಕಾದ್ರೆ ನೀವು ಎಮ್ಮಿಂಗ್ ಮಾಡ್ಕೋಬೋದು, ಸ್ಟಿಚ್ಚು ಬೇಕಾದರೆ ಹಾಕ್ಕೋಬೋದು. ನಾನಿಲ್ಲಿ ರೆಡಿ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಎರಡು ಕಡೆನೂ ಸೇಮ್ ಅದೇ ರೀತಿ ನಾನು ವೇಸ್ಟಿಗೆ ಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ತೀನಿ. ಇದಕ್ಕೂ ಸೇಮ್ ಅದೇ ರೀತಿ ರೀತಿಯಾಗಿ ನೀಟಾಗಿ ಪೀಸ್ನ ಕೊಟ್ಟು ಕಿನಾರೆ ಸ್ಟಿಚ್ ಒಂದು ಹಾಕ್ಕೊಳ್ತಾ ಇದ್ದೀನಿ. ಕಿನಾರೆ ಸ್ಟಿಚ್ ಆದಮೇಲೆ ನೀಟಾಗಿ ಫೋಲ್ಡ್ ಮಾಡಿ ರೆಡಿ ಸ್ಟಿಚ್ ಒಂದನ್ನು ಹಾಕ್ಕೋಬೇಕಾಗತ್ತೆ. ಈ ರೀತಿ ನೀಟಾಗಿ ಈಗ ನಾವು ಸೈಡ್ ಜಾಯಿಂಟ್ನ ಮಾಡ್ಕೋಬೇಕಾಗತ್ತೆ. ಫಸ್ಟು ಹ್ಯಾಂಡ್ ಲೂಸ್ ಒಂದು ಮಾರ್ಕ್ ಮಾಡ್ಕೋಬೇಕು. 5/4 ಹ್ಯಾಂಡ್ ಲೂಸ್ ಅಲ್ಲ, ಅಲ್ಲಿಗೆ ಒಂದು ಮಾರ್ಕ್ ಮಾಡ್ತೀನಿ. ಅಲ್ಲಿಗೆ ಮಾರ್ಕ್ ಮಾಡಿದ್ದಾದಮೇಲೆ ನೀಟಾಗಿ ನನಗೆ ಇಲ್ಲಿ ಆರ್ಮೋಲ್ ಹತ್ರ ಮತ್ತು ಬ್ಯಾಕಲ್ಲಿ ಮಾರ್ಕಿಂಗ್ ಅನ್ನೋದು ಕಾಣಿಸ್ತಿದೆ. ಪ್ರಿಂಟಲ್ಲಿ ಮಾತ್ರ ಮಾರ್ಕಿಂಗ್ ಅನ್ನೋದು ಕಾಣಿಸ್ಲಿಲ್ಲ. ಸೊ ಹಾಗಾಗಿ ನಾನು ಈ ರೀತಿ ಸ್ಟಿಚ್ ಹಾಕ್ಕೊಂಡಿದ್ದಾಯಿತು ಒಂದು ಸೈಡು. ಇನ್ನೊಂದು ಸೈಡು ಸೇಮ್ ಅದೇ ರೀತಿಯೇ ಸ್ಟಿಚ್ ಹಾಕ್ಕೋಬೇಕಾಗತ್ತೆ 5/4ಗೆ. ಈ ರೀತಿ 2ರಿಂದ 3 ಸ್ಟಿಚ್ ಹಾಕ್ಕೊಂಡು ಓವರ್ಲಾಕ್ ಮಾಡಿಕೊಂಡ್ರೆ ಬ್ಲೌಸು ಮುಗೀತು. ನಾನಿಲ್ಲಿ ಒಂದೇ ಸ್ಟಿಚ್ ಹಾಕ್ಕೊಂಡಿರೋದನ್ನು ತೋರಿಸ್ತಿರೋದು. ಫೈನಲ್ ಲುಕ್ ನಿಮಗೆ ಈ ರೀತಿ ಕಾಣಿಸುತ್ತೆ. ಬ್ಲೌಸು ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಫಿಟ್ಟಿಂಗ್ ಪರ್ಫೆಕ್ಟಾಗಿರುತ್ತೆ. ಫಿನಿಶಿಂಗು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ತುಂಬಾ ಯೂಸ್ಫುಲ್ ಆದ ವಿಡಿಯೋ. ಸೊ ನಾರ್ಮಲ್ ಬ್ಲೌಸ್ ಹೊಲ್ಕೊಂಡು ಬೋರ್ ಆಗಿದೆಯಾ, ಸಮ್ ಚೇಂಜಸ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಾ, ಸೊ ಈ ಒಂದು ಪ್ಯಾಟ್ರನ್ನ ಚೇಂಜ್ ಮಾಡಿ ನೋಡಿ. ತುಂಬಾ ಬ್ಯೂಟಿಫುಲ್ ಆದ ಲುಕ್ನ ಕೊಡುತ್ತೆ. ಫೈನಲ್ ಲುಕ್ ನಮ್ಮ ಬ್ಲೌಸು ರೆಡಿ ಆಯಿತು. ಈ ರೀತಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬ್ಲೌಸ್ ಅನ್ನೋದು ರೆಡಿಯಾಗಿದೆ. ಬ್ಯಾಕಲ್ಲಿ ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೋಡಿ. ಫ್ರಂಟಲ್ಲೂ ಅಷ್ಟೇ ಈ ಒಂದು ರೆಡಿ ನೋಡಿ. ಕಪ್ ಶೇಪ್ ಅನ್ನೋದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಇದು ಶೋಲ್ಡರ್ ಟು ವೇಸ್ಟ್ ಡಾಟು ಬ್ಲೌಸು.
ಪರ್ಫೆಕ್ಟ್ ಫಿನಿಶಿಂಗ್ ವಿತ್ ಫಿಟ್ಟಿಂಗ್ ಇರುತ್ತೆ. ಸೊ ಇದ್ರ ಕಟ್ಟಿಂಗ್ ವಿಡಿಯೋ ಒಂದ್ಸಲ ನೋಡಿ, ಸ್ಟಿಚಿಂಗ್ ವಿಡಿಯೋ ಮಾಡಿ ಈಗ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇನ್ನೂ ಬಟನ್ಸು ಹಾಕಿಲ್ಲ, ಬಟನ್ಸ್ ಹಾಕ್ಬೇಕು ಇದಕ್ಕೆ. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರಾದರೂ ನಿಮಗೆ ಸ್ಟಿಚಿಂಗ್ ಕಲಿತಾ ಇದ್ದಾರೆ, ಇಲ್ಲ ಕಲ್ತಿದ್ದು ಹೊಲಿತಾ ಇದ್ದಾರೆ, ಅವ್ರಿಗೆ ಇಂಟ್ರೆಸ್ಟ್ ಇದೆ ಅನ್ನೋರಿಗೆ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ. ನೋಡಿ, ಬ್ಯೂಟಿಫುಲ್ ಬ್ಲೌಸ್ ಡಿಸೈನ್ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.